ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನಪ್ಪ ಫಸ್ಟ್ಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳತ್ತಲ್ಲ ಅಂದ್ಕೊಂಡ್ರಿ. ಹುಮ್ನಾಬಾದ್ ಜಾತ್ರೆ ಈಗ ಹೋಗತ್ತಿದ್ದಾನ, ಫುಲ್ ಎಕ್ಸೈಟೆಡ್ ಆಗಿದ್ದ. ಸ್ವಲ್ಪ ರೆಡಿ ಆಗಿಬಿಟ್ಟು ಹೇರ್ ವಾಶ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಅಂತ ಡ್ರೈ ಮಾಡಿಕೊಂಡು ಅಲ್ಲಿಂದ ರ್ಯಾಪಿಡೋ ತೊಗೊಂಡು ಮೆಟ್ರೋ ಸ್ಟೇಷನ್ಗೆ ಬಂದೆ. ಅಲ್ಲಿಂದ ಫುಲ್ ಹೆಂಗೆ ಊರ ಕಡೆ ಹೋಗ್ತಿದ್ದೋ ಅಷ್ಟು ಫುಲ್ ಮನ್ಸಿಗೆ ತೃಪ್ತಿ ಆಗತ್ತಿತ್ತು. ಆ್ಯಂಡ್ ಸುಮ್ಮನೆ ಒಂದು ಶಾರ್ಟ್ ಇದೆ ಇದು ತೊಗೊಳ್ಳೋಣ ಮೆಟ್ರೋನ ಅಂತ ತೊಗೊಂಡೆ. ಅಲ್ಲಿಂದ ಮೀಟ್ ಮೈ ಮಾಮಿ ಆ್ಯಂಡ್ ನಚಿಕೇತ್. ಇವನಿಗೆ ಎಷ್ಟು ವೀಡಿಯೋಸಲ್ಲಿ ನೋಡಿರ್ತೀರಿ ನೀವು. ಅಲ್ಲಿಂದ ನಾವು ಮೂವರು ಕಲಿತು ಸ್ಟೇಷನಿಗೆ ಬಂದ್ವಿ. ಅಲ್ಲಿ ಸ್ಟೇಷನಿಗೆ ಎಲ್ಲ ಊಟ ತಿಂಡಿ ಎಲ್ಲ ಮಾಡ್ತೀವಿ. ಸಣ್ಣಗೆ ಒಂದು ಫ್ಯಾಮಿಲಿ ಬುಕ್ ಸಿಕ್ಕಿತ್ತು, ಸೊ ಅದಕ್ಕೊಂದು ಶಾರ್ಟ್ ತೊಗೊಂಡೆ. ವೆಲ್ಕಮ್ ಟು ಮೈ ಹುಮ್ನಾಬಾದ್. ಅಲ್ಲಿ ನಾವು ರಂಗೋಲೀಸ್ ಎಲ್ಲ ಹಾಕ್ತೀವಲ್ಲ, ಅದಕ್ಕೆ ನನಗೆ ಹೂವು ಅದೆಲ್ಲ ಬೇಕಿತ್ತು. ಯಾರೋ ಏನೋ ಗುರು, ಇವನು ಫುಲ್ ಸೆಲ್ಫಿ ಅವನ ಲೈಫಲ್ಲಿ ಎಂಜಾಯ್ ಮಾಡ್ತಿದ್ದ. ನೋಡೋದು ತುಂಬ ಖುಷಿ ಆಯಿತು. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಹೂವು ಬೇಕಿತ್ತಲ್ಲ, ಯಾವುದೋ ಒಂದು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಹೂವು ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಮುಂದೆ ನೋಡಿ ಏನೇನು ಮಾಡ್ತೀನಿ ನಾನಂತ. ನನಗೆ ಒಂದು ಕಾರ್ ಡೋರ್ ಓಪನ್ ಮಾಡೋಕ್ಕೂ ಬರೋಲ್ಲ. ಬೆಂಗ್ಳೂರಿಗೆ ಬಂದು ಏನು ಮಾಡ್ತಿದ್ದೀನೋ ಅಂತನೂ ಕ್ಲಾರಿಟಿ ಇಲ್ಲ. ನನ್ನ ಲೈಫ್ ಎಲ್ಲೋ ಹೋಗ್ತಿದೆ. ಇಲ್ಲಿ ನಮ್ಮ ಮನ್ಯಾಗ ಹೂವು ಕಡ್ಕೊಂಡು ಬಾ ಅಂತ ಹೇಳಲ್ಲಿ ನಿಂದಿರಿಸಿ ಕಾರ್ ತೊಗೊಂಡು ಮುಂದೆ ಹೋಗೋ ಥರ ಎಷ್ಟು ಲಿಟ್ರಲಿ ಒಂದು 500 ಮೀಟರ್ಸ್ ಆದರೂ ನಡೆಸ್ಯಾರ ನನಗೆ. ನಾ ಸ್ವಲ್ಪ ಕ್ಲಿಪ್ಸ್ ಹಾಕಿನಷ್ಟೇ. ದಿಸ್ ಈಸ್ ಹೌ ಮೈ ಫ್ಯಾಮಿಲಿ ಈಸ್ ವಿತ್ ಮೀ. ಎಲ್ಲರ ಮನೇಲಿ ಹಿಂಗೇನಾ ಅಥವಾ ನನ್ನ ಮನೇಲಿ ಹಿಂಗೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಐ ಗಾಟ್ ಅ ಮೆಮೊರಿ.